ನೋಡಿ, ಒಂದು ಕಡೆ ಹಾಲಿನ ದರ ಏರಿಕೆ ಆಗ್ತಾ ಇದ್ದಂತೆ ಈಗ ಕೆಲ ಕಳ್ಳರು ಕಾಕರ ಟಾರ್ಗೆಟ್ ಹಾಲೇ ಆಗಿದೆ. ಈ ಬೆಳಗ್ಗೆ ನೀವು ಹಾಲಿನ ಅಂಗಡಿಗಳ ಮುಂದೆ ಹೋದಾಗ ಅಲ್ಲಿ ಟ್ರೇಗಳಲ್ಲಿ ಹಾಲನ್ನ ಇಟ್ಟಿರ್ತಾರೆ. ಆ ಹಾಲನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಕಳ್ಳರು ಹಾವಳಿಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ಗಳನ್ನ ಕದ್ದು ಪರಾರಿ ಆಗ್ತಿದ್ದಾರೆ. ಹಾಲನ್ನ ಕದಿಯೋದೇ ಬಿಸ್ನೆಸ್ ಮಾಡಿಕೊಂಡಿರುವಂತಹ ಕೆಲ ಖದೀಮರು. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ ನಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಹಾಲು ಪ್ಯಾಕೆಟ್ ಅನ್ನ ಕದಿಯುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಅನ್ನೋರು ಹೈರಾಣಾಗಿದ್ದಾರೆ. ನೋಡಿ, 3 ಜನ ಬರ್ತಾರೆ. ನೋಡಿ, ಮಧ್ಯರಾತ್ರಿ ಸಂದರ್ಭದಲ್ಲಿ ನಂದಿನಿ ಬೂತ್ಗಳ ಮುಂಭಾಗಕ್ಕೆ ಬಂದು ಟ್ರೈನ್ ಅಲ್ಲಿ ಹಾಲನ್ನ ಇಳಿಸಿ ಹೋಗ್ತಾರೆ. ಯಾಕಂದ್ರೆ ಯಾರು ಕೂಡ ಹಾಲನ್ನ ಕದಿಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಈ ಹಾಲು, ಎಳ್ನೀರು, ಉಪ್ಪು ಇದ್ಯಾವನ್ನು ಕೂಡ ಕದಿಯೋದಿಲ್ಲ. ಆದ್ರೆ ಈಗ ಯಾವಾಗ ಹಾಲಿನ ದರ ಹೆಚ್ಚಳ ಆಯ್ತೋ ಇದನ್ನೇ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಕಳ್ಳರು ಹಾಲನ್ನ ಕದ್ದು ಪರಾರಿ ಆಗುವಂತಹ ಘಟನೆಗಳು ಸಾಕಷ್ಟು ನಡೀತಾ ಇದೆ. ಈಗ ಕಾಮಾಕ್ಷಿ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಒಬ್ಬ ಬೈಕಲ್ಲಿ ಇಬ್ರು ಬರ್ತಾರೆ. 2 ದ್ವಿಚಕ್ರ ವಾಹನದಲ್ಲಿ 3 ಜನ ಹಾಲನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮಾಲೀಕ ಹೈರಾಣ ಆಗಿದ್ದಾರೆ. ಅವ್ರು ಮಾತಾಡಿದ್ದಾರೆ ಕೂಡ, ಕೇಳಿ. 35 ವರ್ಷದಿಂದ ಹಾಲು ಮಾಡ್ತಾ ಇದ್ದೀವಿ. ಇದು ಈ ನಡುವೆ ಸ್ವಲ್ಪ ಬಹಳ ದಿನದಿಂದ ಹುಡುಗರುಗಳು ಬಹಳ ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಈ ಹುಡುಗರುಗಳು ಬೆಳಿಗ್ಗೆ ಹೊತ್ತು ಪೊಲಿ ಹುಡುಗರುಗಳು ಇಲ್ಲ ಕಲೆಗಳು ಗೊತ್ತಿಲ್ಲ. ಬೆಳಿಗಿನ ಜಾವ ಬಂದು 4:15 ಒಳಗಡೆ ಬಂದು ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದೇ ಸರಲ್ಲಿ ಬಹಳ ಸರಿ ಮಾಡ್ತಾ ಇದ್ದಾರೆ. ನಾವು ಬಹಳ ದಿನದಿಂದ ಏನೋ ಒಂದಿನ ಸರಿ ಆಗ್ತದೆ, ಯಾರೋ ಗೊತ್ತಿಲ್ಲ ಎತ್ಕೊಂಡು ಇರ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಪೊಲೀಸ್ನವರು 4:30 ಬಿಟ್ಟು ಬಂದಾಗ ಅವರು ಕೈಗೆ ಸಿಗೋದಿರಲ್ಲ. ಅವ್ರು ಹೋದ ನಂತರ ಬಂದು ಈ ತರ ಇದು ಮಾಡ್ತಾರೆ. 35 ವರ್ಷ. ನೋಡಿ, ಒಂದು ಕಡೆ ಹಾಲಿನ ದರ ಏರಿಕೆ ಆಗ್ತಾ ಇದ್ದಂತೆ ಈಗ ಕೆಲ ಕಳ್ಳರು ಕಾಕರ ಟಾರ್ಗೆಟ್ ಹಾಲೇ ಆಗಿದೆ. ಈ ಬೆಳಗ್ಗೆ ನೀವು ಹಾಲಿನ ಅಂಗಡಿಗಳ ಮುಂದೆ ಹೋದಾಗ ಅಲ್ಲಿ ಟ್ರೇಗಳಲ್ಲಿ ಹಾಲನ್ನ ಇಟ್ಟಿರ್ತಾರೆ. ಆ ಹಾಲನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಕಳ್ಳರು ಹಾವಳಿಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ಗಳನ್ನ ಕದ್ದು ಪರಾರಿ ಆಗ್ತಿದ್ದಾರೆ. ಹಾಲನ್ನ ಕದಿಯೋದೇ ಬಿಸ್ನೆಸ್ ಮಾಡಿಕೊಂಡಿರುವಂತಹ ಕೆಲ ಖದೀಮರು. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ ನಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಹಾಲು ಪ್ಯಾಕೆಟ್ ಅನ್ನ ಕದಿಯುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಅನ್ನೋರು ಹೈರಾಣಾಗಿದ್ದಾರೆ. ನೋಡಿ, 3 ಜನ ಬರ್ತಾರೆ. ನೋಡಿ, ಮಧ್ಯರಾತ್ರಿ ಸಂದರ್ಭದಲ್ಲಿ ನಂದಿನಿ ಬೂತ್ಗಳ ಮುಂಭಾಗಕ್ಕೆ ಬಂದು ಟ್ರೈನ್ ಅಲ್ಲಿ ಹಾಲನ್ನ ಇಳಿಸಿ ಹೋಗ್ತಾರೆ. ಯಾಕಂದ್ರೆ ಯಾರು ಕೂಡ ಹಾಲನ್ನ ಕದಿಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಈ ಹಾಲು, ಎಳ್ನೀರು, ಉಪ್ಪು ಇದ್ಯಾವನ್ನು ಕೂಡ ಕದಿಯೋದಿಲ್ಲ. ಆದ್ರೆ ಈಗ ಯಾವಾಗ ಹಾಲಿನ ದರ ಹೆಚ್ಚಳ ಆಯ್ತೋ ಇದನ್ನೇ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಕಳ್ಳರು ಹಾಲನ್ನ ಕದ್ದು ಪರಾರಿ ಆಗುವಂತಹ ಘಟನೆಗಳು ಸಾಕಷ್ಟು ನಡೀತಾ ಇದೆ. ಈಗ ಕಾಮಾಕ್ಷಿ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಒಬ್ಬ ಬೈಕಲ್ಲಿ ಇಬ್ರು ಬರ್ತಾರೆ. 2 ದ್ವಿಚಕ್ರ ವಾಹನದಲ್ಲಿ 3 ಜನ ಹಾಲನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮಾಲೀಕ ಹೈರಾಣ ಆಗಿದ್ದಾರೆ. ಅವ್ರು ಮಾತಾಡಿದ್ದಾರೆ ಕೂಡ, ಕೇಳಿ. 35 ವರ್ಷದಿಂದ ಹಾಲು ಮಾಡ್ತಾ ಇದ್ದೀವಿ. ಇದು ಈ ನಡುವೆ ಸ್ವಲ್ಪ ಬಹಳ ದಿನದಿಂದ ಹುಡುಗರುಗಳು ಬಹಳ ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಈ ಹುಡುಗರುಗಳು ಬೆಳಿಗ್ಗೆ ಹೊತ್ತು ಪೊಲಿ ಹುಡುಗರುಗಳು ಇಲ್ಲ ಕಲೆಗಳು ಗೊತ್ತಿಲ್ಲ. ಬೆಳಿಗಿನ ಜಾವ ಬಂದು 4:15 ಒಳಗಡೆ ಬಂದು ಹಾಲು ಕದೆ ಶುರು ಮಾಡ್ಕೊಂಡಿದ್ದಾರೆ. ಇದು ಒಂದೇ ಸರಲ್ಲಿ ಬಹಳ ಸರಿ ಮಾಡ್ತಾ ಇದ್ದಾರೆ. ನಾವು ಬಹಳ ದಿನದಿಂದ ಏನೋ ಒಂದಿನ ಸರಿ ಆಗ್ತದೆ, ಯಾರೋ ಗೊತ್ತಿಲ್ಲ ಎತ್ಕೊಂಡು ಇರ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಪೊಲೀಸ್ನವರು 4:30 ಬಿಟ್ಟು ಬಂದಾಗ ಅವರು ಕೈಗೆ ಸಿಗೋದಿರಲ್ಲ. ಅವ್ರು ಹೋದ ನಂತರ ಬಂದು ಈ ತರ ಇದು ಮಾಡ್ತಾರೆ. 35 ವರ್ಷದಿಂದ. ನೋಡಿ, ಒಂದು ಕಡೆ ಹಾಲಿನ ದರ ಏರಿಕೆ ಆಗ್ತಾ ಇದ್ದಂತೆ ಈಗ ಕೆಲ ಕಳ್ಳರು ಕಾಕರ ಟಾರ್ಗೆಟ್ ಹಾಲೇ ಆಗಿದೆ. ಈ ಬೆಳಗ್ಗೆ ನೀವು ಹಾಲಿನ ಅಂಗಡಿಗಳ ಮುಂದೆ ಹೋದಾಗ ಅಲ್ಲಿ ಟ್ರೇಗಳಲ್ಲಿ ಹಾಲನ್ನ ಇಟ್ಟಿರ್ತಾರೆ. ಆ ಹಾಲನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಕಳ್ಳರು ಹಾವಳಿಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ಗಳನ್ನ ಕದ್ದು ಪರಾರಿ ಆಗ್ತಿದ್ದಾರೆ. ಹಾಲನ್ನ ಕದಿಯೋದೇ ಬಿಸ್ನೆಸ್ ಮಾಡಿಕೊಂಡಿರುವಂತಹ ಕೆಲ ಖದೀಮರು. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ ನಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಹಾಲು ಪ್ಯಾಕೆಟ್ ಅನ್ನ ಕದಿಯುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಅನ್ನೋರು ಹೈರಾಣಾಗಿದ್ದಾರೆ.
ನೋಡಿ 3 ಜನ ಬರ್ತಾರೆ. ನೋಡಿ ಮಧ್ಯರಾತ್ರಿ ಸಂದರ್ಭದಲ್ಲಿ ನಂದಿನಿ ಬೂತ್ಗಳ ಮುಂಭಾಗಕ್ಕೆ ಬಂದು ಟ್ರೈನ್ ಅಲ್ಲಿ ಹಾಲನ್ನ ಇಳಿಸಿ ಹೋಗ್ತಾರೆ. ಯಾಕಂದ್ರೆ ಯಾರು ಕೂಡ ಹಾಲನ್ನ ಕದಿಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಈ ಹಾಲು, ಎಳ್ನೀರು, ಉಪ್ಪು ಇದ್ಯಾವನ್ನು ಕೂಡ ಕದಿಯೋದಿಲ್ಲ. ಆದ್ರೆ ಈಗ ಯಾವಾಗ ಹಾಲಿನ ದರ ಹೆಚ್ಚಳ ಆಯ್ತು, ಇದನ್ನೇ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಕಳ್ಳರು ಹಾಲನ್ನ ಕದ್ದು ಪರಾರಿಯಾಗುವಂತಹ ಘಟನೆಗಳು ಸಾಕಷ್ಟು ನಡೀತಾ ಇದೆ. ಈಗ ಕಾಮಾಕ್ಷಿ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಒಬ್ಬ ಬೈಕಲ್ಲಿ ಇಬ್ರು ಬರ್ತಾರೆ. 2 ದ್ವಿಚಕ್ರ ವಾಹನದಲ್ಲಿ 3 ಜನ ಹಾಲನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮಾಲೀಕ ಹೈರಾಣ ಆಗಿದ್ದಾರೆ. ಅವ್ರು ಮಾತಾಡಿದ್ದಾರೆ ಕೂಡ, ಕೇಳಿ. 35 ವರ್ಷದಿಂದ ಹಾಲು ಮಾಡ್ತಾ ಇದ್ದೀವಿ. ಇದು ಈ ನಡುವೆ ಸ್ವಲ್ಪ ಬಹಳ ದಿನದಿಂದ ಹುಡುಗರುಗಳು ಬಹಳ ಹಾಲು ಕದೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಹುಡುಗರುಗಳು ಬೆಳಿಗ್ಗೆ ಹೊತ್ತು ಪೊಲಿ ಹುಡುಗರುಗಳು ಇಲ್ಲ ಕಲೆಗಳು ಗೊತ್ತಿಲ್ಲ. ಬೆಳಿಗಿನ ಜಾವ ಬಂದು 4:15 ಒಳಗಡೆ ಬಂದು ಹಾಲು ಕದೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಒಂದೇ ಸರಲ್ಲಿ ಬಹಳ ಸರಿ ಮಾಡ್ತಾ ಇದ್ದಾರೆ. ನಾವು ಬಹಳ ದಿನದಿಂದ ಏನೋ ಒಂದಿನ ಸರಿ ಆಗ್ತದೆ, ಯಾರೋ ಗೊತ್ತಿಲ್ಲ ಎತ್ಕೊಂಡು ಇರ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಪೊಲೀಸ್ನವರು 4:30 ಬಿಟ್ಟು ಬಂದಾಗ ಅವರು ಕೈಗೆ ಸಿಗೋದಿರಲ್ಲ. ಅವ್ರು ಹೋದ ನಂತರ ಬಂದು ಈ ತರ ಇದು ಮಾಡ್ತಾರೆ. 35 ವರ್ಷದಿಂದ ನೋಡಿ, ಒಂದು ಕಡೆ ಹಾಲಿನ ದರ ಏರಿಕೆ ಆಗ್ತಾ ಇದ್ದಂತೆ ಈಗ ಕೆಲ ಕಳ್ಳರು ಕಾಕರ ಟಾರ್ಗೆಟ್ ಹಾಲೇ ಆಗಿದೆ. ಈ ಬೆಳಗ್ಗೆ ನೀವು ಹಾಲಿನ ಅಂಗಡಿಗಳ ಮುಂದೆ ಹೋದಾಗ ಅಲ್ಲಿ ಟ್ರೇಗಳಲ್ಲಿ ಹಾಲನ್ನು ಇಟ್ಟಿರ್ತಾರೆ. ಆ ಹಾಲನ್ನ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಕಳ್ಳರು ಹಾವಳಿಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಲೀಟರ್ ಗಟ್ಟಲೆ ಹಾಲಿನ ಪ್ಯಾಕೆಟ್ಗಳನ್ನ ಕದ್ದು ಪರಾರಿ ಆಗ್ತಿದ್ದಾರೆ. ಹಾಲನ್ನ ಕದಿಯೋದೇ ಬಿಸ್ನೆಸ್ ಮಾಡಿಕೊಂಡಿರುವಂತಹ ಕೆಲ ಖದೀಮರು. ಕಾಮಾಕ್ಷಿ ಪಾಳ್ಯದ ನಂದಿನಿ ಬೂತ್ ನಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಹಾಲು ಪ್ಯಾಕೆಟ್ ಅನ್ನ ಕದಿಯುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರ ಕಾಟಕ್ಕೆ ಅಂಗಡಿ ಮಾಲೀಕ ಗಿರಿಗೌಡ ಅನ್ನೋರು ಹೈರಾಣ ಆಗಿದ್ದಾರೆ. ನೋಡಿ, 3 ಜನ ಬರ್ತಾರೆ. ನೋಡಿ, ಮಧ್ಯರಾತ್ರಿ ಸಂದರ್ಭದಲ್ಲಿ ನಂದಿನಿ ಬೂತ್ಗಳ ಮುಂಭಾಗಕ್ಕೆ ಬಂದು ಟ್ರೈನ್ ಅಲ್ಲಿ ಹಾಲನ್ನ ಇಳಿಸಿ ಹೋಗ್ತಾರೆ. ಯಾಕಂದ್ರೆ ಯಾರು ಕೂಡ ಹಾಲನ್ನ ಕದಿಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಈ ಹಾಲು, ಎಳ್ನೀರು, ಉಪ್ಪು ಇದ್ಯಾವನ್ನು ಕೂಡ ಕದಿಯೋದಿಲ್ಲ. ಆದ್ರೆ ಈಗ ಯಾವಾಗ ಹಾಲಿನ ದರ ಹೆಚ್ಚಳ ಆಯ್ತು, ಇದನ್ನೇ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಕಳ್ಳರು ಹಾಲನ್ನ ಕದ್ದು ಪರಾರಿಯಾಗುವಂತಹ ಘಟನೆಗಳು ಸಾಕಷ್ಟು ನಡೀತಾ ಇದೆ. ಈಗ ಕಾಮಾಕ್ಷಿ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಒಬ್ಬ ಬೈಕಲ್ಲಿ ಇಬ್ರು ಬರ್ತಾರೆ. 2 ದ್ವಿಚಕ್ರ ವಾಹನದಲ್ಲಿ 3 ಜನ ಹಾಲನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮಾಲೀಕ ಹೈರಾಣ ಆಗಿದ್ದಾರೆ. ಅವ್ರು ಮಾತಾಡಿದ್ದಾರೆ ಕೂಡ, ಕೇಳಿ. 35 ವರ್ಷದಿಂದ ಹಾಲು ಮಾಡ್ತಾ ಇದ್ದೀವಿ. ಇದು ಈ ನಡುವೆ ಸ್ವಲ್ಪ ಬಹಳ ದಿನದಿಂದ ಹುಡುಗರುಗಳು ಬಹಳ ಹಾಲು ಕದೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಹುಡುಗರುಗಳು ಬೆಳಿಗ್ಗೆ ಹೊತ್ತು ಪೊಲಿ ಹುಡುಗರುಗಳು ಇಲ್ಲ ಕಲೆಗಳು ಗೊತ್ತಿಲ್ಲ. ಬೆಳಿಗಿನ ಜಾವ ಬಂದು 4:15 ಒಳಗಡೆ ಬಂದು ಹಾಲು ಕದೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಒಂದೇ ಸರಲ್ಲಿ ಬಹಳ ಸರಿ ಮಾಡ್ತಾ ಇದ್ದಾರೆ. ನಾವು ಬಹಳ ದಿನದಿಂದ ಏನೋ ಒಂದಿನ ಸರಿ ಆಗ್ತದೆ, ಯಾರೋ ಗೊತ್ತಿಲ್ಲ ಎತ್ಕೊಂಡು ಇರ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಇವಾಗ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಪೊಲೀಸ್ನವರು 4:30 ಬಿಟ್ಟು ಬಂದಾಗ ಅವರು ಕೈಗೆ ಸಿಗೋದಿರಲ್ಲ. ಅವ್ರು ಹೋದ ನಂತರ ಬಂದು ಈ ತರ ಇದು ಮಾಡ್ತಾರೆ. 35 ವರ್ಷದಿಂದ